स्वागत है आपका यस न्यूज कर्नाटक एक्सप्रेस में। मैं हूं आपके साथ मोहम्मद जुबैर। आइए आज की खबर पर नजर डालते हैं। ಮುದ್ದೇವಾಳ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಸತತ 6 ಸಲ ಶಾಸಕರಾಗಿ ವಿಧಾನಸಭೆಗೆ ಆಯ್ಕೆಯಾಗಿದ್ದಾರೆ. ಅವರಿಗೆ ಅವರ ಹಿರಿಯತನ ಮೇಲೆ ಅವರು ಸಲ್ಲಿಸಿದಂಥ ಪಕ್ಷಕ್ಕೆ ಸೇವೆಯನ್ನು ಪರಿಗಣಿಸಿ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿನ ನಾಯಕರು ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಅವರಿಗೆ ಸಚಿವ ಸ್ಥಾನವನ್ನು ನೀಡಿ ಗೌರವಿಸಬೇಕಂತೇಳಿ ನಾವು ಪತ್ರಿಕಾ ಮಾಧ್ಯಮ ಮಿತ್ರರ ಮುಖಾಂತರ ಮನವಿ ಮಾಡಬಹುದು ಬಯಸ್ತೇನೆ. ನಾಡಗೌಡ ಸಾಹೇಬರು ಈ ಮತಕ್ಷೇತ್ರಕ್ಕೆ ಹಲವಾರು ಅಭಿವೃದ್ಧಿಪರ ಕೆಲಸವನ್ನು ಮಾಡಿದ್ದಾರೆ. ಸರಳ ಸಜ್ಜನಿಕ ರಾಜಕಾರಣಿಗಳು ಕೂಡ ಕರ್ನಾಟಕ ರಾಜ್ಯದಲ್ಲಿ ಅವರು ಕೂಡ ಒಬ್ಬರು. 1989ರಿಂದ ವಿಧಾನಸಭೆಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟು 8 ಸಲ ಚುನಾವಣೆಯನ್ನು ಸ್ಪರ್ಧೆ ಮಾಡಿ ಅದರಲ್ಲಿ 6 ಸತಿ ವಿಧಾನಸಭೆಗೆ ಪ್ರವೇಶ ಮಾಡಿದ್ದಾರೆ. ಹಲವಾರು ಅಭಿವೃದ್ಧಿ ಕೆಲಸ ಈ ಮುದ್ದೇವಾಳ ಮತಕ್ಷೇತ್ರದಲ್ಲಿ ಮಾಡಿದ್ದಾರೆ. ಬಡವರ ಪರವಾಗಿ ಕೆಲಸ ಮಾಡಿದ್ದಾರೆ. ಮತ್ತು ವಿಶೇಷವಾಗಿ ಒಂದು ರಾಯಲ್ ಫ್ಯಾಮಿಲಿಯಿಂದ ಅವರು ಬಂದವರು. ಯಾವತ್ತಿಗೂ ಕೂಡ ಅವರು ಬಡವರ ಪರವಾಗಿ, ದೀನದಲಿತರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ಮೇಲ್ವರ್ಗದ ಪರವಾಗಿ, ಎಲ್ಲ ವರ್ಗದ ಜನರ ಪರವಾಗಿ ವಿಶೇಷ ಕಾಳಜಿ ಉಳ್ಳುವಂಥ ಶಾಸಕರು ಯಾರು ಈ ರಾಜ್ಯದಲ್ಲಿದ್ದರೆ ಅದು ಅಪ್ಪಾಜಿ ಸಾಹೇಬರು. ಅವರಿಗೆ ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಅವರ ಹೆಸರನ್ನು ಈ ರೀತಿ ಈ ಸಲ ಪರಿಗಣಿಸಿ ಅವರಿಗೆ ಸಚಿವರಾಗಿ ಮಾಡಬೇಕಂತೇಳಿ ಸಂಬಂಧಪಟ್ಟಂಥ ಹೈಕಮಾಂಡಿನ ನಾಯಕರಿಗೆ ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳಿಗೆ ತಮ್ಮ ಮುಖಾಂತರ ನಾನು ಮನವಿ ಮಾಡಿಕೊಳ್ತೇನೆ. ಈಗ ತಮ್ಮ ಏನು ಪ್ರಶ್ನೆಗಳಿದ್ರೆ ಅದಕ್ಕೆ ನಾನು ಉತ್ತರಿಸ್ತೀನಿ. ಚುನಾವಣೆ ಅಧಿಕಾರ ಹಸ್ತಾಂತರ ಆಗುತ್ತೋ, ಸಂಪುಟ ವಿಸ್ತರಣೆ ಆಗುತ್ತೋ ಹೈಕಮಾಂಡ್ ನಾಯಕರಿಗೆ ಬಿಟ್ಟಿರೋ ವಿಚಾರ. ಆದರೆ ನಮ್ಮ ಮನವಿ ಹೈಕಮಾಂಡ್ ನಾಯಕರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಏನಪ್ಪ ಅಂದರೆ, ಈ ಜಿಲ್ಲೆಯ ಹಿರಿಯ ಕಾಂಗ್ರೆಸ್ ಶಾಸಕರು ಇದ್ದಾರೆ, ಅವರು ಸರಳ ಸಜ್ಜನಿಕ ರಾಜಕಾರಣಿಗಳಿದ್ದಾರೆ. ಅವರಿಗೆ ಈ ಸಲ ಸಂಪುಟದಲ್ಲಿ ಸ್ಥಾನವನ್ನು ನೀಡಿ ಗೌರವಿಸಬೇಕಂತೇಳಿ ನಮ್ಮ ವಿಶೇಷವಾದಂಥ ಮನವಿ. ಅದ ಹೇಳಿದ್ನಲ್ಲ, ಅವ್ರಿಗೆ ಸಲ್ಲಿಸಿದಂಥ ಸೇವೆಗೆ 2003ರಲ್ಲಿ ಅವರು ಮಂತ್ರಿ ಆಗಬೇಕಾಗಿತ್ತು. ಕೊನೆಯ ಗಳಿಗೆಯಲ್ಲಿ ಅವರ ಹೆಸರು ಕೈ ತಪ್ಪಿ ಹೋಗಿದೆ. ಯಾಕೆ ಕೈ ತಪ್ಪಿತು ಅನ್ನೋದು ಈಗಾಗಲೇ ಮನೆ ಶಾಸಕರು ತಮ್ಮ ತಿಳಿಸಿದ್ದಾರೆ. ಅದರ ಬಗ್ಗೆ ನಾನು ಮಾತನಾಡಲು ಅಷ್ಟು ಹಿರಿಯ ವ್ಯಕ್ತಿ ಅಲ್ಲ ನಾನು. ಆದರೆ ನಮ್ಮ ಮನವಿ ಏನಪ್ಪ ಅಂದರೆ, ಹೈಕಮಾಂಡ್ಗೆ ಈ ಸಲ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಅವರಿಗೆ ಸಚಿವ ಸ್ಥಾನ ನೀಡಿ ಗೌರವಿಸಬೇಕಂತ ಹೇಳಿ ನಮ್ಮ ಮನವಿ. ವಿಚಾರ ಮಾಡಿಸಿ ಹಂಗೇನು ಹೋಗೋದು ಬಂದು ಅಲ್ಲಿ ಬೆಂಗಳೂರು ಮಟ್ಟ ನಾವು ಹೋಗೋದು ಬಂತಪ್ಪ ಅಂದರೆ ನಾವೆಲ್ಲ ಕೂಡಿಸಿ ಹೋಗಿ ಅವ್ರ ಬಗ್ಗೆ ಮನವಿ ಮಾಡಿ ಅಥವಾ ಹೋರಾಟ ಮಾಡಿ ಈ ಸಲ ಆಗಲಿಕ್ಕಪ್ಪ ಅಂತಂದ್ರೆ ಮುಂದಿನ ಸಲ ಅವರು ಅದು ಮುಂದೆ ಈಗ ಉಳಿಯುವಂಥ ಈ ಒಂದು ಲಾಸ್ಟ್ 6 ಸಲ ಅವ್ರು ಗೆದ್ದಿದ್ದಾರೆ. ಅದಕ್ಕೆ ಅವರಿಗೆ ಸಚಿವ ಸ್ಥಾನ ಕೊಡುವಂಥದ್ದು ನಾವು ಇದಕ್ಕೆ ಹೈಕಮಾಂಡ್ ನಿರ್ಧಾರವೇ ಅಂತಿಮ ನಿರ್ಧಾರ. ನಾವೇನು ಚಿಕ್ಕವರು ಸತತ ಪ್ರಯತ್ನ ನಮ್ಮದು ಮಾಡಿ ಹೋದ ಸಲ 2013 ನಾವು ಕೇಳೀವಿ. ಏನೋ ಸ್ವಲ್ಪ ಒಂದು ಇದನ್ನಾಗ ತಪ್ಪಿದ್ವಿ. ಈ ಸಲ ಅವರಿಗೆ ಕೊಡ್ತಾರಂತ ನಮ್ಗೆ ಆತ್ಮವಿಶ್ವಾಸ ಐತಿ. ಈ ಸಲ ಹೈಕಮಾಂಡ್ ಪರಿಗಣಿಸ್ತಾರೆ. ಹಿರಿಯರದಾರ, ದೊಡ್ಡವರದಾರ, 6 ಸಲ ಗೆದ್ದಿದ್ದಾರೆ. ಅವರಲ್ಲಿ ಎಲ್ಲ ರೀತಿಯದು ಪಕ್ಷದ ಚೌಕಟ್ಟಿನಾಗ ಪಕ್ಷದ ನಿಷ್ಠೆ ಒಳಗೆ ನಂಬರ್ 1 ಶಾಸಕರು ನಮ್ಮ CS ನಾಡಗೌಡ ಸಾಹೇಬರು. ಯಾರಾದರೂ ಇದ್ರೆ ಈ ಒಂದು ಡಿಸ್ಟಿಕ್ನಾಗ, ಬಿಜಾಪುರ ಡಿಸ್ಟಿಕ್ನಾಗ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತವಾಗಿ ಪ್ರಾಮಾಣಿಕವಾಗಿ ಏನಾರ ದುಡ್ದಾರ 6 ಸಲ ಗೆದ್ದಿದ್ದಾರೆ ಅಂತಂತಂದ್ರೆ CS ನಾಡಗೌಡ ಬಿಟ್ಟರೆ ಈ ಜಿಲ್ಲೆದೊಳಗೆ ಯಾರೂ ಇಲ್ಲ. ಅವರು ಹಿರಿಯರು, ಎಲ್ಲರಿಗಿಂತ ಹಿರಿಯರು ಅದಾರ. ಮನವಿ ಅವರು ಸತತ ಪ್ರಯತ್ನ ಇದೆ. ಆದರೆ ಈ ಸಲ ಮಾತ್ರ ಕೊಡ್ತಾರಂತ ನಮಗೆ ಆತ್ಮವಿಶ್ವಾಸ ಇದೆ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.